ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶನಿವಾರ, ಟೈಮ್ ಬಂದು 6:30 ಅನಿಸುತ್ತೆ. 6:30 ಆಗಿತ್ತು. ಇನ್ನು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇವಾಗ ಒಂದು ಸ್ವಲ್ಪ ಬೇಗ ಎದ್ದಿದ್ದೀವಿ. ಯಾಕೆಂದರೆ ಶನಿವಾರ ಅಲ್ವಾ, ಸ್ವಲ್ಪ ಬೇಗ ಮನೆಗೆ ಹೋಗೋಣ, ವಾರ ಬೇರೆ ಅಂತ ಹೇಳಿಬಿಟ್ಟು ಇನ್ನು ಬೇಗ ಎದ್ವಿ. ಇಲ್ಲಿ ಬಂದುಬಿಟ್ಟು ಕಂಪಲ್ಸರಿ ಬೆಳಗ್ಗೆನೇ ಪೂಜೆ ಮಾಡಬೇಕು. ಎಷ್ಟೊತ್ತನ ಆಗಲಿ ಅಡುಗೆ ಕೆಲಸ ಸ್ಟಾಪ್ ಮಾಡಿದ್ರೂ ಪರವಾಗಿಲ್ಲ. ಇನ್ನು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಸ್ನಾನ ಮಾಡಿ ಕಂಪಲ್ಸರಿ ಪೂಜೆ ಮಾಡಲೇಬೇಕು. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ಆಮೇಲೆ ಮಾಡ್ತೀನಿ ಇಲ್ಲ ಸಂಜೆ ಮಾಡ್ತೀನಿ ಅನ್ನೋ ಸೀನೇ ಇಲ್ಲ. ಕಂಪಲ್ಸರಿ ವಾರ ಅಂತಂದರೆ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಏನಾದರೂ ಕೆಲಸ ಮಾಡ್ಕೋಬೇಕು. ಆ ಥರ ಇದೆ ಇಲ್ಲಿ. ಅದಕ್ಕೋಸ್ಕರ ಇನ್ನು ನಾವು ಬೆಳಗ್ಗೆನೇ ಮಾಡ್ತೀವಿ. ಇನ್ನು ಇಲ್ಲೇ ನಾನು ನಮ್ಮ ಕಲ್ಯಾಣ ಸ್ನಾನ ಮಾಡಿಕೊಂಡು ಇನ್ನು ರೆಡಿಯಾಗಿ ಹೋಗ್ಬಿಡೋಣ ಒಂದು ಸತಿ ಪೂಜೆಗೆ ಅಂತ ಹೇಳಿ ಎಲ್ಲರ ಅವನು ಕೂಡ ಬೇಗ ಎಬ್ಬರಿಸ್ಬಿಟ್ಟು ಸ್ನಾನಕ್ಕೆ ನೀರೆಲ್ಲ ರೆಡಿ ಮಾಡ್ತಾಯಿದ್ವಿ. ಇನ್ನು ನಾನು ಸಾಯಂಕಾಲ ಅಂದರೆ ಶುಕ್ರವಾರ ನೈಟೇ ಬಟ್ಟೆ ಎಲ್ಲ ಒಗೆದಿದ್ದೆ. ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದ್ವು. ಇನ್ನು ಊರಿಗೆಲ್ಲ ಹೋಗಿದ್ವಲ್ವ, ಅಲ್ಲಿ ಮತ್ತು ಇಲ್ಲಿ ಹಬ್ಬಕ್ಕೆ ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಜಾಸ್ತಿ ಬಟ್ಟೆ ಇದ್ವು. ಅದಕ್ಕೆ ನಾನು ಶುಕ್ರವಾರ ಸ್ವಲ್ಪ ಬೇಗನೆ ಬಂದುಬಿಟ್ಟು ಇನ್ನು ಬಟ್ಟೆ ಎಲ್ಲ ಒಗ್ದಾಕಿದ್ದೆ. ಒಣಗಾಕಿರಲಿಲ್ಲ, ಸುಮ್ಮನೆ ಇದಿತ್ತಲ್ವ, ಇದ್ರ ಮೇಲೆ ಹಂಗೆ ಹಾಕಿದ್ದೆ. ಆಮೇಲೆ ಬೆಳಗ್ಗೆಗಿನ ಒಣಗಾಕಿ ಹೋಗೋಣ ಮನೆಗೆ, ಮತ್ತು ಸಾಯಂಕಾಲ ಬರೋಷ್ಟೊತ್ತಿ ಚೆನ್ನಾಗಿ ಒಣ್ಕೊಂಡಿರ್ತೇವೆ, ನೀಟಾಗಿ ಮಡ್ಚಿಟ್ಕೊಳಕ್ಕಾಗುತ್ತೆ ಅಂತ ಹೇಳಿ ನಾನು ಶುಕ್ರವಾರನೇ ಎಲ್ಲ ನೈಟೆಲ್ಲ ಬಟ್ಟೆ ಎಲ್ಲ ಒಗ್ಬಿಟ್ಟಿದ್ದೆ. ಇನ್ನು ಸ್ನಾನನೂ ಆಯಿತು. ಸ್ನಾನ ಮಾಡಿಕೊಂಡು ಇನ್ನು ಕಲ್ಯಾಣಿಗೂ ಸ್ನಾನ ಮಾಡಿಸಿ ರೆಡಿಯಾಗಿ ಇನ್ನು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಈಗ ಬಾಗ್ಲು ಹಾಕ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸೆಪ್ಪೆ ರಾಗಿ ಎಲ್ಲ ಹಾಕಿದ್ದಾರೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಕಡೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗಂತೂ. ಯಾಕೆಂದರೆ ಹೊಲಗಳು ಮತ್ತು ಬೆಟ್ಟ ಗುಡ್ಡ ಗಿಡ ಒಂಥರ ಫಾರೆಸ್ಟ್ ಜಾಸ್ತಿ ಇದೆ ಈ ಕಡೆ ಸೈಡು, ನಮ್ಮೂರ ಕಡೆ. ಅದಕ್ಕೋಸ್ಕರ ನೋಡೋದಕ್ಕೆ ಒಂಥರ ಖುಷಿ. ಇನ್ನು ಬಂದ್ವಿ, ಮನೆಗೆ ಬಂದ ತಕ್ಷಣವೇ ಇನ್ನು ಅತ್ತೆ ಬಂದು ವಾರ ಮಾಡಿದರು. ಇನ್ನು ಸಗಣಿರೆಲ್ಲ ಹಾಕ್ಬಿಟ್ಟು, ಮತ್ತು ನಮ್ಮದು ಬಂದು ನೆಲ ಬರೇ ಅಂದರೆ ಸಗಣಿ ನೆಲನೇ ಮಾತ್ರ. ನೆಲ ಒರೆಸೋದೇ ಏನಿಲ್ಲ, ಬಟ್ಟೆಲಿ ಒರೆಸೋದು ಒಂದು ಸ್ವಲ್ಪನೂ ಜಾಗ ಇಲ್ಲ. ಪ್ರತಿಯೊಂದು ದೊಡ್ಡ ಮನೆಯೂ ಅಷ್ಟೇ, ಮತ್ತು ಚಪ್ಪರದ ಕೆಳಗೂ ಎಲ್ಲನೂ ಅಷ್ಟೇ ಸಗಣಿನೇ ಬಳಿಬೇಕು. ನಾನು ಬಂದು ಶುಕ್ರವಾರ ಕೂಡ ವಾರ ಮಾಡಬೇಕಾಗಿತ್ತಲ್ಲ, ಶುಕ್ರವಾರ ಇನ್ನು ದೊಡ್ಡ ಮನೆ ಮಾತ್ರ ಸಗಣಿಯಲ್ಲಿ ಬಳ್ದಿದ್ದೆ. ಇನ್ನು ಶನಿವಾರ ಅತ್ತೆ ಎದ್ಬಿಟ್ಟು ಇನ್ನು ಮಿಕ್ಕಿದ್ದು ಚಪ್ಪರದ ಕೆಳಗೆ ಮತ್ತು ಸಗಣಿರೆಲ್ಲ ಕೂಡ ರೆಡಿ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ರು ನಾವು ಹೋಗೋಷ್ಟೊತ್ತಿಗೆ. ಇನ್ನು ಹೋಗಿದ ತಕ್ಷಣ ನಮ್ಮ ಮಾವ ಇನ್ನು ಸ್ನಾನಕ್ಕೆ ನೀರು ಕಾಯಿಸ್ತಾಯಿದ್ರು. ಇನ್ನು ಅಷ್ಟರಲ್ಲಿ ಕಲ್ಯಾಣ ಸ್ನಾನ ಮಾಡ್ಕೊಂಡು ಹೋಗಿದ್ನಲ್ವ, ಇನ್ನು ನಾನು ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ಇನ್ನು ಬಿಡು ಫಸ್ಟ್ಗೆ ನಾವೇ ಮಾಡಿಬಿಡೋಣ ಪೂಜೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಕಲ್ಯಾಣನ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ಮಾವ ಬಂದು. ಇನ್ನು ಅವ್ನಿಗೆ ಅಷ್ಟೊಂದು ಅಭ್ಯಾಸ ಇಲ್ಲಲ್ವ. ಇನ್ನು ಪೂಜೆ ಮಾಡೋದು ಮತ್ತು ಊದಿನ ಕಡ್ಡಿ ಇಟ್ಕೊಳ್ಳೋದು, ಗಂಟೆ ಇಟ್ಕೊಳ್ಳೋದು ಇನ್ನೂ ಏನೂ ಇಲ್ಲ. ಅದಕ್ಕೋಸ್ಕರ ಇನ್ನು ಇವತ್ತು ಟ್ರೈ ಮಾಡಿಸ್ತಾ ಇದ್ದಾರೆ. ಇನ್ನು ಅಡ್ಬೀಳು ಅಂತ ಕೂಡ ಹೇಳ್ತಾ ಇದ್ದಾರೆ, ಬಟ್ ಅವ್ನಿಗೆ ಸರಿಯಾಗಿ ಬರ್ತಾ ಇಲ್ಲ. ಕೈಯೊಂದು ಮುಗಿತಾನೆ ಅಷ್ಟೇ. ಹಿಂಗೆ ಅಡ್ಬೀಳೋದು, ಈ ಥರ ಬಗ್ಗೆ ನಮಸ್ಕಾರ ಮಾಡೋದು ಇನ್ನು ಅಷ್ಟೊಂದು ಗೊತ್ತಿಲ್ಲ ಅವನಿಗೆ. ಇನ್ನು ವಿಭೂತಿ ಇದೆಲ್ಲ ಇಟ್ಬಿಟ್ಟು ಇನ್ನು ದೇವ್ರ ದೀಪ ಎಲ್ಲ ಹಚ್ಚಿಸ್ಬಿಟ್ಟು ಇನ್ನು ಊದಿನ ಕಡ್ಡಿ ಎಲ್ಲ ಬೆಳಗಿಸಿದ್ರು. ಇನ್ನು ಪೂಜೆ ಅಂತೂ ಮುಗೀತು ನಮ್ಮದು. ಸೋರೆ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ನಮ್ಮ ಅತ್ತೆ ಹಂಗೆ ಇಟ್ಕೊಂಡಿದ್ದಾರೆ. 3 ಸ್ಟೆಪ್ ಇದೆ. ನಾವು ಬಂದಾಗ ಮದುವೆಯಾಗಿ ಬಂದಾಗ 4 ಸ್ಟೆಪ್ ಏನೋ ಇತ್ತು, ಅದರಲ್ಲಿ ಒಂದು ಸ್ಟೆಪ್ ಫುಲ್ಲು ಹೋಗ್ಬಿಟ್ಟಿದೆ. ಸದ್ಯಕ್ಕೆ 3 ಸ್ಟೆಪ್ ಇದೆ ಅಷ್ಟೇ. ಹಿಂದಿನ ಕಾಲದಿಂದ ಅದೊಂದು ಸಂಪ್ರದಾಯ, ಹಂಗೆ ಇಟ್ಕೊಂಡಿದ್ದಾರೆ. ಈಗಲೂ ಕೂಡ ಅಷ್ಟೇ, ಕೆಲವರೆಲ್ಲ ಹಂಗೆ ಇಟ್ಕೊಂಡಿರ್ತಾರೆ, ಕಳೆದಿರಲ್ಲ ಅವನ್ನ. ನಮ್ಮ ಮನೇಲೂ ಅಷ್ಟೇ ಈ ಥರ ಸೋರೆ ಇದ್ದಾವೆ. ಇನ್ನು ಪೂಜೆ ಎಲ್ಲ ಮುಗೀತು. ಇನ್ನು ಮುಗ್ದಾದ್ಮೇಲೆ ಇನ್ನು ಕಲ್ಯಾಣ ಕೂಡ ಮಲ್ಕೊಂಬಿಟ್ಟ. ಸುಮಾರು ಟೈಮು 12:30 ಆಗಿತ್ತು ಅನಿಸುತ್ತೆ. ಇನ್ನು ಸ್ವಲ್ಪ ಟೀ ಕುಡಿಯೋಣ ಅಂತ ಅನಿಸ್ತು. ಇನ್ನು ಟೀಗೆ ಇಟ್ಟಿದ್ದೀನಿ. ಇನ್ನು ಟೀ ಕೂಡ ಇಟ್ಟೆ. ಇನ್ನು ಅಷ್ಟರಲ್ಲಿ ಕಲ್ಯಾಣ ಕೂಡ ಎದ್ದ. ಅವನು ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದ. ಇನ್ನು ಬೆಳಗ್ಗೆನೇ ಸ್ನಾನ ಮಾಡಿಸ್ಕೊಂಡು ಹೋಗಿದ್ನಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದ. ಇನ್ನು ಮಲ್ಕೊಂಡು ಎದ್ದ. ಅವ್ನಿಗೆ ಸ್ವಲ್ಪ ಊಟ ಮಾಡಿಸ್ತಾ ಇದ್ದೀನಿ. ನಾನು ವೀಡಿಯೋ ಮಾಡಬೇಕಾದ್ರೆ ಫೋನ್ ಯಾವ ಥರ ಇಟ್ಕೊಂಡೋ ಗೊತ್ತಿಲ್ಲ, ಈ ಥರ ಬಂದುಬಿಟ್ಟಿದೆ. ಮತ್ತು ಇದು ಬಂದುಬಿಟ್ಟಿದೆ ಸಾಯಂಕಾಲಕ್ಕೆ. ಕರೆಂಟೇ ಇಲ್ಲ ಫ್ರೆಂಡ್ಸ್ ನಮ್ಮೂರಲ್ಲಿ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. TC ಹೋಗ್ಬಿಟ್ಟು ಸುಮಾರು ದಿನ ಆಗಿದೆ, ಬಟ್ ಯಾರು ಕೂಡ ಇಲ್ಲಿ ಮೆಂಬರು ಆಗಲಿ ಯಾರೇ ಆಗಲಿ ಸರಿಯಾಗಿ ಕಿವಿಗೆ ಹಾಕ್ಕೊಂತಿಲ್ಲ. ಅವರು ಹೇಳಿದ್ರು ಕೂಡ ಏನೋ ಒಂಥರ ಅದು ಸರಿಯಾಗಿ ರೆಸ್ಪಾನ್ಸು ಮಾಡ್ತಾ ಇಲ್ಲ. ಊರು ಈ ಥರ ಕತ್ತಲಲ್ಲಿದೆ ಅಲ್ಲ ಅನ್ನೋ ಅಷ್ಟು ಕೂಡ ಅವರಿಗೆ ಇದಿಲ್ಲ. ಒಂದೊಂದು ಸತಿ ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಗುತ್ತೆ ಈ ಊರಿನ ಪರಿಸ್ಥಿತಿ. ಇನ್ನು ಕುಡಿಯೋದಕ್ಕೆ ನೀರು ಕೂಡ ಇಲ್ಲ ಫ್ರೆಂಡ್ಸ್ ಈ ಊರಲ್ಲಿ. ನಿಜ, ನಮ್ಮ ಮಾವಂತೂ ಕೆಳಗಡೆ
ಈ ಕಡೆ ಹೊಸ ಊರಲ್ಲಿ ಬಂದುಬಿಟ್ಟು ಹೊತ್ಕೊಂಡು ಹೋಗ್ತಾ ಇರ್ತಾರೆ ನೀರು. ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ ಕೂಡ, ನೀರಿಂದು ಆಗಲಿ ಕರೆಂಟಿಂದ ಆಗಲಿ ಕೂಡ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊತ ಇಲ್ಲ, ಅದು ಸ್ವಲ್ಪ ಬೇಜಾರು. ಇವಾಗ ಕೂಡ ಕರೆಂಟ್ ಇರಲಿಲ್ಲ, ಇನ್ನು ಟಾರ್ಚ್ ಹಾಕೊಂಡ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ಫುಲ್ಲು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಸರಿಯಾಗಿ ವೀಡಿಯೋಸೇ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ. ಇನ್ನು ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಇನ್ನು ಇದು ಮಾಡ್ತಾಯಿದ್ದೀನಿ. ಇನ್ನು ಸಂಜೆಗೆ ಬಂದುಬಿಟ್ಟು ಸ್ವಲ್ಪ ಬೇಳೆ ಬೇಯಿಸ್ಬಿಟ್ಟು ಕ್ಯೂಸಂಬ್ರ ಮಾಡೋಣ ಅಂತ ಹೇಳಿ ಕ್ಯೂಸಂಬ್ರಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಬಂದು ತರಕಾರಿ ಸಾಂಬಾರು ಮಾಡಿತ್ತು ಅತ್ತೆನೇ, ಬೀನ್ಸು ಕ್ಯಾರೆಟ್ ಹಾಕ್ಬಿಟ್ಟು ಹುಳಿ ಮಾಡಿತ್ತು. ಇನ್ನು ನಮ್ಮ ಮಾವನಿಗಂತೂ ಸಾಂಬಾರುಗಳು ಸೆಟ್ ಆಗೋದಿಲ್ಲ, ಅದಕ್ಕೆ ಈ ಥರ ಗೊಜ್ಜಾಗಲಿ ಕ್ಯೂಸಂಬ್ರ ಆಗಲಿ ಏನಾದರೂ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಅವ್ರಿಗೆ ಹುಳಿ ಸಾರು ಈ ಥರ ತರಕಾರಿ ಸಾಂಬಾರು ಏನೇ ಆಗಲಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅವರು. ಅದಕ್ಕೋಸ್ಕರ ಇನ್ನು ನೈಟಿಗೆ ಬೇಕಾಗಿತ್ತು, ಅದಕ್ಕೆ ಸಾಂಬಾರು ಮಾಡಿದ್ವಿ. ಇನ್ನು ಸಾಂಬಾರೆಲ್ಲ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಇನ್ನು ತೋಟಕ್ಕೆ ಹೋಗಿ ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಇದು ಬಂದುಬಿಟ್ಟು ಭಾನುವಾರ ಫ್ರೆಂಡ್ಸ್. ಇವತ್ತು ಭಾನುವಾರ, ಇನ್ನು ಇವತ್ತು ಇದು ಭಾನುವಾರದ್ದು ಕೂಡ ಹಂಗೆ ಶನಿವಾರದ ವ್ಲಾಗ್ಗೆ ಇದು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಭಾನುವಾರ. ಇನ್ನು ಬೆಳಗ್ಗೆ ಬಂದು ಸೊಪ್ಪು ಸಾಂಬಾರು ಮುದ್ದೆ ಅನ್ನ ಮಾಡಿಬಿಟ್ಟು ಅತ್ತೆ ಕೆಲ್ಸಕ್ಕೆ ಹೋಗಿದ್ರು. ನಮ್ಮ ಅತ್ತೆ ಹತ್ತಿ ಬಿಡಿಸೋದಕ್ಕೆ ಬೇರೆಯವ್ರಿಗೆ ಕೆಲ್ಸಕ್ಕೆ ಹೋಗಿದ್ರು. ಇನ್ನು ನಾನು, ನಮ್ಮ ಕಲ್ಯಾಣ, ನಮ್ಮ ಮಾವ 3 ಜನನೇ ಇದ್ದಿದ್ದು. ಅದಕ್ಕೋಸ್ಕರ ಅಂದರೆ ಹೊರಟಿದ್ರು, ಇನ್ನು ಹೋಗಿರಲಿಲ್ಲ ನಮ್ಮತ್ತೆ. ಇನ್ನು ಅವರು ಟೈಮ್ ಬಂದುಬಿಟ್ಟು 9:30 9:45 ಅಷ್ಟೊತ್ತಿಗೆ ಹೋಗ್ತಾರೆ ಡೈಲಿ ಕೂಡ. 2 ದಿನದಿಂದ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಹೋಗ್ಬೇಕಂತ ಹೇಳಿ ಇನ್ನು ಎಲ್ಲ ಅಂದರೆ ಊಟ ಮಾಡೋದು ಮತ್ತು ಊಟ ತುಂಬ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ರು. ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಸುಮಾರು ವ್ಲಾಗಲ್ಲಿ ತೋರಿಸಿದ್ದೀನಿ ಬಿಕ್ಕೆ ಹಣ್ಣಿನ ಗಿಡ ಎಷ್ಟು ದೊಡ್ಡದಿದೆ ಅಂತೇಳ್ಬಿಟ್ಟು. ಎಲ್ಲ ಕಾಯಿ ನಾವು ಫಸ್ಟ್ಗೆ ಬಂದಾಗ ಎಷ್ಟು ಕಾಯಿ ಹೂವು ಅಂತಂದರೆ ಸಿಕ್ಕಾಪಟ್ಟೆ ಇದ್ವು. ಇವಾಗೆಲ್ಲ ಫುಲ್ ಕಮ್ಮಿ ಆಗಿಬಿಟ್ಟಿದೆ, ಏನೇನಿಲ್ಲ. ಇನ್ನು ನಮ್ಮ ಕಲ್ಯಾಣನಿಗಂತೂ ತುಂಬ ಇಷ್ಟ ಬಿಕ್ಕೆ ಹಣ್ಣು ಅಂತಂದರೆ. ಇನ್ನು ಅದರಲ್ಲಿ ಒಂದು ಕಾಯಿ ಕಂಡ್ರೂ ಸಾಕು, ಅಜ್ಜಿ ಕಿತ್ಕೊಡು ತಾತ ಕಿತ್ಕೊಡು ಅಂತ ತುಂಬ ಹಠ ಮಾಡ್ತಾ ಇರ್ತಾನೆ. ಅದು ಬೇಡಪ್ಪ ತಿನ್ನಬಾರ್ದು, ಕೆಮ್ಮಾಗುತ್ತಿದ್ದು ಲಾಸ್ಟ್ ಇದು ತಿನ್ನಬಾರ್ದು ಚೆನ್ನಾಗಿರೋದಿಲ್ಲ ಅಷ್ಟೊಂದು ಅಂದರೂ ಕೂಡ ಏನು ಮಾಡಿದ್ರು ಕೂಡ ಕೇಳೋದೇ ಇಲ್ಲ. ಇನ್ನು ತುಂಬ ಹಠ ಮಾಡ್ತಾ ಇದ್ದ. ಇನ್ನು ನಮ್ಮ ಅತ್ತೆ ಪಾಪ ಸಂದಿಯಲ್ಲಿ ಗೊಂದಿಯಲ್ಲೆಲ್ಲ ಹುಡುಕಿ ಎಲ್ಲಿದ್ದಾವೋ ಏನೋ ನಿನ್ನ ಕಾಟ ನನಗೆ ಸಾಕಾಗ್ಬಿಟ್ಟತೆ ಅಂತ ಬೈಕೊಂಡು ಅವನ್ನ ಇನ್ನು ನೋಡ್ತಾ ಇದ್ದಾರೆ, ಎಲ್ಲಾದರೂ ಇದ್ದಾವೇನೋ ಕಿತ್ಕೊಡೋಣ ಅಂತ ಹೇಳಿ. ಹೀಗೆ ಮಕ್ಕಳಿಗೆ ಒಂದೊಂದು ಸತಿ. ಇನ್ನು ನಮ್ಮ ದನ ಇದ್ದರೆ ಆರಾಮ್ಸೆ ಆಟಾಡ್ಕೊಂಡು ಇರ್ತಾ ಇದ್ದ. ಇವಾಗ ಒಬ್ಬನೇ ಬೇರೆ ಇದ್ದಾನಲ್ವ, ಅದಕ್ಕೆ ಅವ್ನಿಗೆ ಯಾವಾಗವಾಗ ಏನಾದರೂ ತಿನ್ನಬೇಕು ಅನಿಸುತ್ತೆ, ಮತ್ತು ಆಟಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹೆಂಗೋ ಒಂದು ಇದು ಮಾಡ್ತಾ ಇರ್ತಾನೆ. ಮತ್ತು ಒಬ್ಬನೇ ಬೇರೆ ಇದ್ದಾನೆ ಇವಾಗ ಅಂತ ಹೇಳಿಬಿಟ್ಟು ಇನ್ನು ಅವನು ಏನು ಕೇಳಿದ್ರು ಇಲ್ಲ ಅನ್ನೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಅತ್ತೆ ಹಂಗೆ ಹುಡುಕಿ ಕಿತ್ಕೊಟ್ರು. ಇನ್ನು ಅತ್ತೆ ಕೂಡ ಕೆಲ್ಸಕ್ಕೆ ಹೋದರು. ಇನ್ನು ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ಇನ್ನು ನಮ್ಮ ಮನೆಯವರು ಚಿಕನ್ ತಂದಿದ್ರು, ಭಾನುವಾರ ಅಲ್ವಾ, ಅದಕ್ಕೋಸ್ಕರ ಇನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ನಾವು ಜಾಸ್ತಿ ಅಡುಗೆ ಆದರೆ ಅಂದರೆ ಜಾಸ್ತಿ ಅಡುಗೆನೇ ನಾವು ಮಾಡೋದು ಯಾವಾಗಲೂ ಕೂಡ. ಇನ್ನು ಎಲ್ಲರ ಜೊತೆಲಿದ್ದಾಗ ಸ್ವಲ್ಪ ಒಲೆಯಲ್ಲೇ ಜಾಸ್ತಿ ಅಡುಗೆ ಮಾಡ್ತೀವಿ. ಈ ಥರ ಚಿಕನ್ ಆಗಲಿ ಮಟನ್ ಆಗಲಿ ಇಲ್ಲ ಚಪಾತಿ ಬೇಯಿಸೋದು ಅದೆಲ್ಲ ಕಂಪಲ್ಸರಿ ಒಲೆ ಮೇಲೇ ಮಾಡ್ತೀವಿ. ಇನ್ನು ಗ್ಯಾಸ್ ಅಂತೂ ಬೇಗನೆ ಖಾಲಿ ಆಗುತ್ತೆ ಅಂತ ಹೇಳಿ ಇದರಲ್ಲೇ ಮಾಡ್ತಾ ಇರ್ತೀವಿ. ಇವತ್ತು ಬಂದು ತಂದಿದ್ರು ಚಿಕನ್ನು. ಇನ್ನು ಕರೆಂಟೇ ಇರಲಿಲ್ಲ ಸದ್ಯ ಇವತ್ತು ಪುಣ್ಯಕ್ಕೆ. ಎಷ್ಟು ಗಂಟೆಗೆ ಬಂತು ಕರೆಂಟು ಟೈಮಿಂಗ್ಸೇ ನೋಡಲಿಲ್ಲ ಫ್ರೆಂಡ್ಸ್. ಸದ್ಯ ಕರೆಂಟ್ ಬಂತು. ಇನ್ನು ಅಷ್ಟರಲ್ಲಿ ಬೇಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಒಲೆ ಮೇಲೇ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನೀರೆಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಖಾರನೆಲ್ಲ ಹಾಕ್ಬಿಟ್ಟು ಇನ್ನು ಉಪ್ಪೆಲ್ಲ ನೋಡಿಕೊಂಡು ನೀಟಾಗೆ ಇವಾಗ ಎಲ್ಲ ಖಾರ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫಸ್ಟಿಗೆ ಗಟ್ಟಿ ಖಾರ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಇನ್ನು ಪ್ಲೇಟ್ ಮುಚ್ಚು ಬೇಯಿಸೋದಷ್ಟೇ. ಇನ್ನು ತುಂಬ ಬಿಸಿಲಿತ್ತು. ಇನ್ನು ಬಿಸಿಲಿಗೆ ಮತ್ತು ಆ ಬೆಂಕಿ ಹವೆಗೆ ಒಂಥರ ಅನಿಸ್ತಾ ಇತ್ತು. ಇನ್ನು ನಮ್ಮ ಮನೆಯವ್ರು ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದರು. ಮನೆಗೆ ಬರ್ಬೇಕಾದ್ರೆ ಇನ್ನು ಎಲ್ಲೋ ಹೋಗಿದ್ರಂತೆ. ಇನ್ನು ಸ್ವೀಟ್ ಬಾಕ್ಸ್ ಕಳಿಸಿದ್ರು. ನೋಡ್ತಾ ಇದ್ದೀನಿ ಸ್ವೀಟ್ ಇದೆ ಅಂತ ಹೇಳಿಬಿಟ್ಟು. ಸ್ವೀಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದ್ವು. ಇನ್ನು ಅದು ಪಾಕೆಟಲ್ಲಿದ್ದು ಮಿರ್ಚರ್ ಇತ್ತು. ಮಿರ್ಚರು ಬಟಾಣಿ ಅವೆಲ್ಲ ಏನೇನೋ ಸ್ವಲ್ಪ ಮತ್ತು ಹೆಸರು ಕಾಳು ಅವೆಲ್ಲ ಕೂಡ ಮಿಕ್ಸ್ ಆಗಿ ಮಿರ್ಚರ್ ಥರ ಮಾಡಿದರು. ತುಂಬ ಚೆನ್ನಾಗಿದ್ದು ಟೇಸ್ಟು. ಇನ್ನು ನಮ್ಮ ಕಲ್ಯಾಣ ಇಷ್ಟಪಡಲ್ಲ ಜಾಸ್ತಿ ಸ್ವೀಟು. ಇನ್ನು ಅವ್ನಿಗೇನು ಇಷ್ಟ ಬರುತ್ತೋ ಅದು ತೊಗೊಳ್ಳೋದು, ಸ್ವಲ್ಪ ಕಡ್ಕೊಳ್ಳೋದು ಮತ್ತು ಇನ್ನೊಂದು ಸ್ವಲ್ಪ ವಾಪಸ್ ಕೊಡೋದು ಹಂಗೆಲ್ಲ ಮಾಡ್ತಾಯಿದ್ದ. ನೋಡಿಬಿಟ್ರಂತೂ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ರಸ್ಕ್ ಮಾರ್ಕೊಂಬಂದರು. ನೋಡಿ ಈ ಕಡೆ ಸೈಡಂತೂ ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ ಲೋಡ್ಗಟ್ಲೆ. ಇನ್ನು ಇದು ಚಿಕ್ಕ ಟೆಂಪೋ ಇಷ್ಟು ತಂದಿದ್ದಾರೆ. ಇನ್ನು ಕೆಲವ್ರು ಬರ್ತಾರೆ, ಎಷ್ಟು ಹೈಟ್ ಇರುತ್ತಂದರೆ ಹಂಗೆ ನೀಟಾಗಿ ಜೋಡಿಸ್ಕೊಂಬಂದಿರ್ತಾರೆ, ಅಷ್ಟು ನೀಟಾಗಿರುತ್ತೆ. ನೋಡ್ತಾ ಇರ್ಬೋದು ರಸ್ಕ್ ಇದೆ ಮತ್ತು
ಬೆಂಡೆ ಬತಾಸು ಮತ್ತು ಇನ್ನು ಕೆಲವು ಏನೇನೋ ಇದ್ದು ಆ ಕಡೆ ಸೈಡೆಲ್ಲನೂ ಇವು ಬಂದುಬಿಟ್ಟು 1/4 kg 50 ರೂಪಾಯಿ 60 ರೂಪಾಯಿ ಹೇಳ್ತಾ ಇದ್ದಾರೆ. ಟೇಸ್ಟ್ ನೋಡಿದ್ರೆ ಅಷ್ಟೊಂದೇನು ಇರಲಿಲ್ಲ. ಅಂದರೆ ನಾವು ಇವರೆಲ್ಲ ತೊಗೊತಾ ಇರ್ತಾರೆ ಡೈಲಿ ಅಂದರೆ ಯಾವಾಗಾದರೂ ಬಂದಾಗೆಲ್ಲ ತೊಗೊತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಈ ಥರ ಐಟಮ್ ಹಿಂಗೆ ಇರುತ್ತೆ ಅಂತ ಹೇಳಿ. ಇನ್ನು ನೋಡ್ಬೋದು ಇದು 2 ಕವರ್ 3 ಕವರ್ ಓಪನ್ ಇದೆ. ಆ ಕಡೆ ಇದು ತಾಟ್ಪಾಲ್ ಇದೆಲ್ಲ, ತಾಟ್ಪಾಲೆಲ್ಲ ಒದಿಸ್ಬಿಟ್ಟಿದ್ದಾರೆ, ನೀಟಾಗಿ ಮುಚ್ಚಿದ್ದಾರೆ ಕ್ಲೀನಾಗಿ ಕಾಣಬಾರ್ದಂತ ಹೇಳಿ. ಇಷ್ಟು ಮಾತ್ರ ಓಪನ್ ಮಾಡಿದ್ದಾರೆ, ಯಾಕೆಂದರೆ ಹಿಂಗೆ ಮಾರ್ಕೊಂಡು ಹೋಗ್ತಾರಲ್ವ, ಕಾಣಬೇಕು ಜನಕ್ಕೆ ಅಂತ ಹೇಳಿಬಿಟ್ಟು ಇಷ್ಟು ಓಪನ್ ಮಾಡಿದ್ದಾರೆ. ಬಟ್ ಪ್ಯಾಕಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಪಾಪ ಧೂಳು ಪಾಳು ಏನು ಬೀಳಬಾರ್ದಂತ ಹೇಳಿ ಅವ್ರು ಯಾವ ಥರ ತಯಾರಿಸ್ತಿರ್ತಾರೋ ಗೊತ್ತಿಲ್ಲ. ಇವ್ರು ಇಷ್ಟೊಂದು ಹಾಕ್ಕೊಬಂದಿದ್ದಾರೆ ಅಂದರೆ ಸ್ವಲ್ಪ ಭಯನೇ ಅನಿಸುತ್ತೆ. ಇನ್ನು ಅವರು ಪಕ್ಕದ ಮನೆಯವ್ರು ಮಾತ್ರ ತೊಗೊಂಡ್ರು. ಇನ್ನು ನಾವು ತೊಗೊಳೋಣ ಅಂತ ಕೇಳಿದೆ ಹೆಂಗೆ ಅಂತ ಹೇಳಿದ್ರೆ, ಅವರು 1/4 kg 60 ರೂಪಾಯಿ ಅಂದರೆ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದೆ. ಇನ್ನು ಕರೆಂಟೇ ಇರಲಿಲ್ಲ, ಬರಲೇ ಇಲ್ಲ. ಎಷ್ಟೊತ್ತಾದರೂ ಒಂದು ಸ್ವಲ್ಪ ಹೊತ್ತು ಬಂದು ಮತ್ತೆ ಹೋಗಿದ್ದು ಮತ್ತೆ ಬರಲೇ ಇಲ್ಲ. ಸರಿ ಬಿಡ, ಕರೆಂಟ್ಗೋಸ್ಕರ ವೆಯ್ಟ್ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸಂಜೆ ಕೂಡ ಆಗಿತ್ತು. ಇನ್ನು ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಏನಿಲ್ಲ ಅಂದ್ರೂ ಒಂದು 5:30 ಒಳಗಡೆ ಅಡುಗೆ ಮಾಡಿಬಿಡ್ಬೇಕು ನಾವು. ಇನ್ನು ನಮ್ಮ ಮನೆಯವರು ತೋಟಕ್ಕೆ ಬರ್ತಾರಲ್ವ, ಅವ್ರು ಬಂದ ತಕ್ಷಣವೇ ಬಾಕ್ಸ್ ರೆಡಿ ಆಗಿದ್ದರೆ ಬಾಕ್ಸ್ ತೊಗೊಂಡು ಮತ್ತೆ ತೋಟಕ್ಕೆ ವಾಪಸ್ ಬರ್ತಾರೆ. ಅದಕ್ಕೋಸ್ಕರ ಇನ್ನು ಸಾಂಬಾರು ಕೂಡ ಮಾಡಿಟ್ಟಿದ್ನಲ್ವ, ಇನ್ನು ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಸ್ವಲ್ಪ ಬಿಸಿಗೆ ಇಟ್ಬಿಟ್ಟು ಮುದ್ದೆ ಅನ್ನ ಮಾಡೋಣ, ಬೇಗ ಹೋಗೋಣ ಇವತ್ತು ಭಾನುವಾರ ಬೇರೆ ಅಂತ ಹೇಳಿ ಇನ್ನು ನಾನು ಕೂಡ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಸಂಜೆ ಆದ್ರೂ ಒಂದು 5 ಗಂಟೆ 5 ಕಾಲಾದರೂ ಕೂಡ ಸಖತ್ತು ಬಿಸಿಲು ಫ್ರೆಂಡ್ಸು. ಎಷ್ಟಿದೆ ಅಪ್ಪ ಟೈಮು ಅನ್ನೋಷ್ಟು ಬಿಸಿಲು. ಇನ್ನು ನಮ್ಮ ಮಾವ ಬಂದು ಸಂಜೆ ಆಗ್ತಾ ಬರ್ತಿತ್ತಲ್ವ, ಇನ್ನು ಕೋಳಿಗೆ ಸ್ವಲ್ಪ ಅಕ್ಕಿ ಎಲ್ಲ ಇಡ್ತಾ ಇದ್ದಾರೆ. ಮುಂಚೆ ಅಂತೂ ಸಖತ್ತು ಕೋಳಿ ಇದ್ವು. ಇನ್ನು ಎಲ್ಲ ಕೂಡ ಇವರು ನಮ್ಮ ಮಕ್ಕಳು, ನಮ್ಮ ಧನು ಮತ್ತು ನಮ್ಮ ಕಲ್ಯಾಣ ಅವರೆಲ್ಲ ಹುಟ್ಟಿದಾಗಿಂದ ಸ್ವಲ್ಪ ಕೋಳಿ ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದಾವೆ. ನಾವು ಮದುವೆ ಆದಾಗಂತೂ ಜಾಸ್ತಿ ಇದ್ವು, ಯಾಕೆಂದರೆ ಯಾರು ಚಿಕ್ಕ ಮಕ್ಳು ಯಾರು ಇರಲಿಲ್ಲಲ್ವ, ಎಷ್ಟಾದರೂ ಸಾಕ್ಬೋದಾಗಿತ್ತು. ಚಿಕ್ಕ ಮಕ್ಳು ಮನೇಲಿದ್ದಾಗ ಸ್ವಲ್ಪ ಹುಷಾರಾಗಿರಬೇಕು, ಯಾಕೆಂದರೆ ಕೋಳಿ ಏನಾಗೋದು ಮತ್ತು ಅದೆಲ್ಲ ಸ್ವಲ್ಪ ಗಲೀಜು ಮಾಡೋದು ಅದೆಲ್ಲ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕೋಳಿ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವಾಗೇನೋ ಸ್ವಲ್ಪನೇ ಇಟ್ಕೊಂಡಿರೋದು. ಅವು ಕೂಡ ಸಂಜೆ ಆದರೆ ಸಾಕು ಮೇಲೆ ಚಪ್ಪರದ ಮೇಲೆ ಹತ್ತಿ ಕೂತ್ಕೊಳ್ತವೆ. ಸದ್ಯ ಮನೆ ಒಳಗೆ ಬರೋದ ಥರ ಎಲ್ಲ ಏನು ಮಾಡೋದಿಲ್ಲ, ಸ್ವಲ್ಪ ನೀಟಾಗೇ ಇರುತ್ತೆ ಮನೆ ಕೂಡ. ಇನ್ನು ನಾವು ಕೂಡ ಬಾಕ್ಸ್ ತೊಗೊಂಡು ಬಂದ್ವಿ ತೋಟಕ್ಕೆ. ಬೇಗನೆ ಬಂದ್ವಿ. ನಾವು ಬರುವಾಗ ಟೈಮ್ ಬಂದು ಇನ್ನು 6 ಗಂಟೆಗೆ, ಇನ್ನು 10 ನಿಮಿಷನೇ 1/4 ಗಂಟೆನೇ ಇತ್ತು. ಅಷ್ಟರೊಳಗೆ ಬಂದುಬಿಟ್ವಿ ಭಾನುವಾರ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ವೆದರ್ ಕೂಡ ಸಾಯಂಕಾಲ ಆಗ್ತಾ ಚೆನ್ನಾಗಿದೆ ತೋಟದಲ್ಲೆಲ್ಲ. ಇನ್ನು ಬಂದ ತಕ್ಷಣ ನನ್ನ ಮಗ ಆಟಾಡೋದೇ ಒಂದು ಕೆಲಸ ಅವನಿಗೆ. ಇವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ, 1-2 ಏನೋ ಅಲ್ಲಿ ತೊಗೊಂಡೋಗಿದ್ದೀವಿ ಅಷ್ಟೇ ಆಟಾಡೋದಕ್ಕೆ. ಅಲ್ಲಿಗೆ ಹೋದಾಗ ಅವನು ತೊಗೊಂಡು ಆಟಾಡ್ತಾನೆ. ಇಲ್ಲಿಗೆ ಬಂದಾಗ ಇವೊಂದು ಸ್ವಲ್ಪ ಇದಾವಲ್ವ ವೆಹಿಕಲ್ಸ್ ಎಲ್ಲ ಚಿಕ್ಕವು, ಅವು ತೊಗೊಂಡು ಆಟಾಡ್ತಾ ಇರ್ತಾನೆ ಅಷ್ಟೇ. ಇಲ್ಲಿ ನೋಡಿ, ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ನೋಡೋದಕ್ಕೆ ಒಂಥರ ಚೆಂದ, ಅಪ್ರೂಪ್ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಕಾಣಿಸುತ್ತೇನೋ ಗೊತ್ತಿಲ್ಲ, ಕೆಲವರು ಡೈಲಿನೂ ನೋಡ್ತಾ ಇರ್ತಾರೆ, ಕೆಲವರು ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ. ಇವಾಗ ಯಾರು ಹೇಳಿ ಸೂರ್ಯ ಹುಟ್ಟೋದು ನೋಡ್ಕೊಂಡಿರೋದಕ್ಕಾಗೋದಿಲ್ಲ, ಮುಳುಗೋದು ನೋಡ್ಕೊಂಡಿರೋದಕ್ಕಾಗೋದಿಲ್ಲ ಅಲ್ವಾ. ಈ ಥರ ನೋಡಿ, ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರಂತೂ ಸಖತ್ತು ಕಾಣಿಸ್ತಾ ಇದೆ. ಇನ್ನು ಮೋಡ ಅಂತೂ ಯಪ್ಪ ನಮ್ಮ ಕೈಗೆ ಸಿಗುತ್ತೇನೋ ಅನ್ನೋಷ್ಟು ಹತ್ರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಫೋನಲ್ಲಿ ಝೂಮ್ ಮಾಡಿದ್ದೀನಲ್ವ, ಆ ಥರ ಕಾಣಿಸ್ತಾ ಇದೆ ಮೋಡನ. ನಿಜ ಏನೇ ಹೇಳಿ, ಸೂರ್ಯ ಹುಟ್ಟುವಾಗ ಮುಳುಗುವಾಗ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ಥರ ಅಪರೂಪ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಇನ್ನು ಬಂದಿದ್ವಲ್ವ, ಇನ್ನು ಬೇಗನೆ ಬಂದ್ವಿ ನಾವು ಇವತ್ತು, ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.